Satya Vlogs. ಹೇ ಗಾಯ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ಟೈಮ್ 4:33 ಆಯಿತು. ಇವತ್ತು ಡೇಟು 19 ನವೆಂಬರ್ 2023. ಇವತ್ತು ನವೆಂಬರ್ನ ಅಫಿಷಿಯಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಹೋಗ್ತಾ ಹೇಳ್ತೀನಿ. ಅದಕ್ಕೆ ಮುಂಚೆ ಗಾಡಿನ ಸ್ವಲ್ಪ ವಾರ್ಮ್ ಅಪ್ ಮಾಡಿಬಿಟ್ಬಿಡೋಣ. ಅದೇ ಗ್ಯಾಪಲ್ಲಿ ಒಂದು ಸ್ಟೇಟಸ್ ಹಾಕ್ಬಿಡೋಣ. ಸೊ ಏನೆಂದು ಹಾಕೋಣ. ಒಳ್ಳೆ ಟೈಮ್ ಅಲ್ವಾ, 4:33. ಸಂಡೇ ನವೆಂಬರ್ಸ್ ಅಫಿಷಿಯಲ್ ಟ್ರಿಪ್ ಪೋಸ್ಟ್. ಸೊ ಫೈನ್ ಹಾಕಾಯ್ತು. ಇವತ್ತು ಯಾರ್ಯಾರು ಹೋಗ್ತಿದ್ದೀವಿ, ಎಲ್ಲಿ ಅಂತ ಹೋಗ್ತಾ ಹೇಳ್ತೀನಿ. ಜಸ್ಟ್ ಅ ಮಿನಿಟ್. ಓಕೆ ಗಾಯ್ಸ್, ಸ್ಟೋರಿ ಎಲ್ಲ ಹಾಕಾಯ್ತು. ಸೊ ಸ್ಟಾರ್ಟ್ ಮಾಡೋಣವಾ. ಅಗಸ್ತ್ಯ ವ್ಲಾಗ್ಸ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ದಿನಾಂಕ ಹೇಳಿದ ಪ್ರಕಾರ 19 ನವೆಂಬರ್ 2023. ಎಲ್ಲುಗುರು ಹೋಗ್ತಾ ಇದ್ದೀವಿ ಅಂದರೆ ಎಸ್, ವರ್ಷಕ್ಕೊಂದ್ಸಲ ಹೋಗೋ ಜಾಗನೇ. ಅಫಿಷಿಯಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳ ಬಗ್ಗೆ ಬರಂಗಿದ್ರೆ ಧರ್ಮಸ್ಥಳ ಅನ್ನೋದಾದ್ರೆ ನಾವು ಸ್ಟಾರ್ಟ್ ಮಾಡಿದ್ದು 2019 ನಾನು ಬರೋದು ಸಾಯಿ ಮೂರೇ ಜನ ಜುಲೈ 2019 ಐ ಥಿಂಕ್ ವ್ಯಾಗ್ನೋರಲ್ಲಿ ಹೋಗಿದ್ವಿ. ಸೊ ಅವಾಗ ಸ್ಟಾರ್ಟ್ ಮಾಡಿ ಅವತ್ತು ಡಿಸೈಡ್ ಮಾಡಿದ್ದು. ಸೊ ಇನ್ಮೇಲೆ ವರ್ಷಕ್ಕೊಂದ್ಸಲ ಮಿಸ್ ಮಾಡದೆ ಹೋಗ್ಬಿಡ್ಬೇಕು ಅಂತ. 2020 ಹೋಗೋಕ್ಕಾಗಲ್ಲ, ಯಾಕಂದ್ರೆ ಮಾರಣಾಂತಿಕ ರೋಗವಾದ COVID-19 ಅಲಿಯಾಸ್ COVID-19 ಬಂದ ಪ್ರಕರಣ. ಅವಾಗ ಎಲ್ಲಿ ಯಾವ ಟೆಂಪಲ್ ಅಲೋ ಮಾಡಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದಾದ ತಕ್ಷಣ 2020 5 ಜನ ಹೋಗಿದ್ವಿ. ಅಕ್ಟೋಬರ್ 2, 2021. ನಾನು ಭರತು, ಸಾಯಿ, ಮಂಜು ಅಂಡ್ ನಮ್ಮ ಎಕ್ಸ್ ಎಂಪ್ಲಾಯಿ ಅಥವಾ ಎಕ್ಸ್ ಮೆಂಬರ್ ಆಫ್ ಏತ್ಲಾಂಡಿ ಸಂಘ. ಅಂಡ್ 2022 7 ಜನ ಹೋಗಿದ್ವಿ. 5 ಜನ ಕಾರಲ್ಲಿ, 2 ಬೈಕಲ್ಲಿ. ಅದ್ರಲ್ಲಿ 6 ಜನ ನೀವು ನೋಡ್ತಿದ್ದೀರಾ. ಸೊ 2023 ಪ್ಲಾನ್ ಹಾಕಿದ್ವಿ ಹೋಗೋಣ ಅಂತ. ಲಾಸ್ಟ್ ವಾರ ಹೋಗ್ಬೇಕಿತ್ತು. ಲಾಸ್ಟ್ ವಾರ ದಿವಾಲಿಯಿಂದ ನಾನು ಕ್ಯಾನ್ಸಲ್ ಮಾಡಿದೆ. ಈ ವಾರನೂ ಸಂಕೇತಿಂದ ಕ್ಯಾನ್ಸಲ್ ಆಗ್ಬೇಕಿತ್ತು. ಬೇಜಾರಾಗೋ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ಸಂಕೇತ್ ಧರ್ಮಸ್ಥಳಕ್ಕೆ ಬರ್ತಾ ಇಲ್ಲ. 1 ನಿಮಿಷ, ಆ್ಯಂಗಲ್ ಏಕೋ ಸೊಟ್ಟಗೈತೆ. ಒಂದ್ಸಲ ಟೆಸ್ಟ್ ಮಾಡ್ಕೊಂಬ. ಫೈನ್, ಆ್ಯಂಗಲ್ ಚೆನ್ನಾಗಿದೆ ಅನಿಸುತ್ತೆ. ಏನು ಹೇಳ್ತಿದ್ದೆ, ಒಂದು ಇವೆಂಟ್ ಇದೆ. ಸೊ ಅವನು ಅವ್ರ ನೇಟಿವ್ ಹೋಗ್ತಿದ್ದಾನೆ. ಇಷ್ಟು ಹರಿಬರಿಯಾಗಿ ಹೋಗಕ್ಕೆ ರೀಸನ್ ಏನು ಗುರು, ಹೋದ್ರೆ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತೀರಾ ಅಂತ ಕೇಳಿದ್ರೆ, ಭರತೇನೋ ಕೂದಲು ಲೆಂತ್ ಬಿಟ್ಟವನಂತೆ. ಅವ್ನು ಫಸ್ಟೇ ಒಂಥರ ಮುಂಗುರು ಕೂದಲು ಅಂತಾರಲ್ಲ, ಕೈಂಡ್ ಆಫ್ ಆ ಟೈಪ್ ಇರೋದು ಅವ್ನ ಹೇರ್ಸು. ಮ್ಯಾನೇಜ್ ಆಗ್ತಿಲ್ಲೋ, ಬಂದ್ರು ಹೋಗಿ ಗುಂಡು ಓಡಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ತಿದ್ದಾನೆ. ಸೊ ಎಲ್ಲಿಗಪ್ಪ ಹೋಗ್ತಿದ್ಯಾ, ಬೈಕಲ್ಲ ಅಂತ ಕೇಳಿದ್ರೆ, ಎಸ್ ಗಾಯ್ಸ್ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಧರ್ಮಸ್ಥಳವರೆಗಲ್ಲ, ಹೆಬ್ಬಾಳವರೆಗೂ. ಹೆಬ್ಬಾಳ ಅಂತ ಹೇಳಿದ್ರೆ ಅಲ್ಲಿಂದ ನಿಮ್ಮ ಮಾವ ಮನೆಯಿಂದ ಹೋಗ್ತಿದ್ಯಾ ಗುರು ಅಂದ್ರೆ, ಎಸ್ ಅವ್ರ ಮನೆಯಿಂದ ಹೋಗ್ತಿದ್ದೀನಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ಪೋಲಲ್ಲಿ ಹೋಗ್ತಾ ಇಲ್ಲ, ಟಾಟಾ ಪಂಚಲ್ಲೇ ಹೋಗ್ತಾ ಇದ್ದೀನಿ. ಧರ್ಮಸ್ಥಳ ಹೆಂಗೂರು ಹೋಗ್ತಿದ್ಯಾ ಅಂತ ಹೇಳಿದ್ರೆ ಸರ್, ಅದೇ ಹೇಳಿದ್ನಲ್ಲ, ನಾನು ಪೋಲೋದಲ್ಲಿ ಹೋಗ್ಬೇಕಿತ್ತು. ಪೋಲೋ ನಮ್ಮ ಕೈಯಲ್ಲಿ ಈಗ ಇಲ್ಲ. ಈಗ ಸ್ಟ್ರೀಟಲ್ಲಿ ಓಡಿಸಿದ್ದೀನಿ, ಈ ಥರ ಸಿಗ್ನಲ್ ಸಿಟಿ ಹೈವೇಲೆಲ್ಲ ಗಾಡಿ ಓಡಿಸಿದ್ದೀನಿ. ಬಟ್ ಸಂಕೇತ್ ಬರ್ತಾನೆ ಅನ್ನೋ ದೊಡ್ಡ ಹೋಪಲ್ಲಿ, ಲೈಕ್ ಫಸ್ಟ್ ಟೈಮ್ ಘಾಟ್ ಸೆಕ್ಷನ್. ನಿಮಗೆ ಗೊತ್ತು, ಧರ್ಮಸ್ಥಳ ಹೋಗಿದ್ದೀರಾ ಅಂದರೆ ಚಾರ್ಮಾಡಿ ಘಾಟು, ಶಿರಾಡಿ ಘಾಟ್ ಅಂತ 2 ಘಾಟ್ಸ್ ಇದಾವೆ. ಲೈಕ್ ಶಿರಾಡಿ ಏನೋ ಮ್ಯಾನೇಜಬಲ್, ಬಟ್ ಚಾರ್ಮಾಡಿ ಘಾಟಲ್ಲಿ ಓಡಿಸೋಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ನಿನಗೆ ಆ ಎಕ್ಸ್ಪೀರಿಯನ್ಸ್ ಇಲ್ವಾ ಗುರು? ಮುನ್ನಾರಲ್ಲಿ ಓಡಿಸ್ದೆ ಅಂದರೆ, ಮುನ್ನಾರಲ್ಲಿ ಓಡಿಸಿದ್ದು ನೈಟ್ ಟೈಮಲ್ಲಿ, ಲೈಕ್ ಆಪೋಸಿಟಲ್ಲಿ ಯಾವ ಗಾಡಿಗಳು ಇಲ್ಲ, ಅದ್ರಲ್ಲಿ ಓಡಿಸ್ದೆ. ಅದ್ರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಭಯ ಆಗ್ತಿರೋ ವಿಷಯ ಅದೇ ನನಗೆ.
ಹೆಂಗೂರು ಅಷ್ಟು ದೂರ ಲೈಕ್ ಹೈವೇಲೆಲ್ಲ ನಾನು ತಲೆನೇ ಕೆಡ್ಸ್ಕೊಳ್ಳ ಸಕಲೇಶ್ಪುರವರೆಗೂ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಕಲೇಶ್ಪುರ ರೂಟ್ ಹಿಡಿಯೋದು ಬೇಡ ಅಂತ ಥಿಂಕ್ ಮಾಡಿದ್ದೀನಿ. ಸೊ ಹಾಸನಿಂದ ರೈಟ್ ತೊಗೊಂಡು ಬೇಲೂರು, ಮೂಡಿಗೆರೆ, ಕೊಟ್ಟಿಗೆಹಾರ ಹಂಗೋಗಿ ಚಾರ್ಮಾಡಿ ಘಟ್ಟಾಕಿ ಉಜ್ಜಿರೆಯಿಂದ ಲೆಫ್ಟ್ ತೊಗೊಂಡು ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಐತೆ. ಅಕಾರ್ಡಿಂಗ್ ಟು ಬಾಯ್ಸ್ ಪ್ಲ್ಯಾನು. ಬಾಯ್ಸ್ ಏನಿಲ್ಲ, ಅವ್ರು ಕೇಳಿದ್ರೆ ನೀನು ಹೆಂಗೆ ಹೋಗ್ತೀಯ ಹೋಗಪ್ಪ, ಭದ್ರ ಕರ್ಕೊಂಡೋದ್ರೆ ಸಾಕು ಅಂತಾನೆ ಅವ್ರ ಆಸೆ ಪಡೋದು. ಹೋಗಿ ನಾಷ್ಟಕ್ಕೆ ನಿಲ್ಲಿಸ್ತೀನಿ ಹಾಸನ ಹತ್ರ ಅಥವಾ 3ನೇ ಟೋಲ್ ಹತ್ರ. ಸೊ ಅವಾಗ ಡಿಸೈಡ್ ಮಾಡ್ಕೊಳ್ಳೋಣ. ಗಂಟೆ 4:40 ಯಾರ ಹತ್ರ ಹೋಗಿ ನಿಮ್ಗೆ ಹೇಳ್ತೀನಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ಭದ್ರಪಲ್ಲೆವೆಟ್ಟಿಂದ ಒಳಗಡೆ ತೋರೋಣ ಅಂತಂದ್ರೆ ಗೇಟ್ ಹಾಕಿದ್ದಾರೆ. ಇಷ್ಟು ಗಂಟೆಗೆ ಯಾವ ಟ್ರೈನ್ ಬರುತ್ತೋ ಗೊತ್ತಿಲ್ಲ. ಫೈನ್, ಹೆಬ್ಬಾಳ ಹೋಗಿ ಬೆಂಗಳೂರು ನಗರಕ್ಕೆ ಲೆಫ್ಟ್ ಟರ್ನ್ ತಗೊಂಡು ಯೂಟರ್ನ್. ಮಂಗಳೂರು ಹೈವೇ ನಮಗೆ ಒಳ್ಳೆ ತವ್ರ ಮನೆ ಇದ್ದಂಗೆ ಆಗೋಯ್ತು. ಸೊ ಹೆಬ್ಬಾಳ ಯಾರೋ ನೀನು ರೆಡ್ ಹಾಕಿದಾರೆ, ನೀನು ಪಾಡಿಗೆ ಹೋಗ್ತಾನೆ ಇದೆಯಲ್ಲ. ಈಗ ಐನೋದ ಕ್ಯಾಮ್ರಾಗಳು ಪೊಲೀಸ್ಗಳು ಯಾವಾಗ ವರ್ಕ್ ಮಾಡ್ತಾರಂತ. ಫೈನ್, ಲೆಫ್ಟ್ ಹೋದ್ರೆ ಬೆಂಗಳೂರು ಸಿಟಿ ಅಂತಿದೆ. ಸೊ ತಗೊಳ್ಳೋಣ. ಈ ರೋಡ್ ಸಿಕ್ಕಾಪಟ್ಟೆ ಇಷ್ಟ ಆಗೋರು ನನಗೆ. ಕಾರ್ನರಿಂಗ್ ಮಾಡೋರಿಗೆ ಮಾಡಿರೋ ರೋಡ್ ಅಂತಾನೆ ಹೇಳ್ಬೋದು. ಫೈನ್ ಗಾಯ್ಸ್, ಕಾರ್ ಹತ್ರ ಬಂತು. ಇವಾಗ ರಿಯಲೈಸ್ ಆಗ್ತಿರೋದು ಪವರ್ ಬ್ಯಾಂಕು ಚಾರ್ಜರ್ ಏನು ತಂದಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಫೈನ್, ಎಲ್ಲರಿಗೂ 5 ಗಂಟೆ ಅಂದರೆ 4:15 ಬಂದು ಸೇರಿರೋ 5 ಗಂಟೆಗೆ ಬಿಟ್ಬಿಡೋಣ ಅಂತ ಹೇಳಿದೆ. ಗಂಟೆ ಕರೆಕ್ಟಾಗಿ 4:57 ಆಯಿತು. ಬರೋದು ನಮ್ಮ ಪ್ರಕಾರ ಈಚೆ ನಿಂತಿರ್ತಾನೆ ಅಂದ್ಕೊಂಡೆ, ಇಲ್ಲೇ ನಿಂತಿರ್ತಾನೆ ಅಂತ. ಯಾಕೆ ಈಚೆ ನಿಂತಿದ್ಯಾ? ಫೈನ್, ಕಾರ್ ಹತ್ರ ಬಂದೆ ಗಾಯ್ಸ್. ಬನ್ನಿ ಕಾರನ್ನು ತೋರಿಸ್ಕೊಡ್ತೀನಿ. ಸೊ ಸೆಕ್ಯೂರಿಟಿ ಬಿಡಲಿಲ್ಲ ಅನಿಸುತ್ತೆ ಪಾಪ, ಭರತ್ ಈಚೆ ನಿಂತ್ಕೊಂಡಿದ್ದಾರೆ ನೋಡಿ. ಕಾರ್ ಇಲ್ಲಿ ನಿಂತಿದೆ. ಫೈನ್, ನಮ್ಮ ಗಾಡಿಯನ್ನು ಪಾರ್ಕ್ ಮಾಡಿಬಿಟ್ಟು ಫೈನ್ ಗಾಯ್ಸ್ ಹೋಗಿ ಪ್ಯಾಸೆಂಜರ್ಸ್ ಎಲ್ಲರನ್ನೂ ಕರ್ಕೊಂಡು ಮತ್ತೆ ಬರ್ತೀನಿ. ಸ್ಟೇ ಟ್ಯೂನ್ಡ್. ಪಂಚ್, ಐ ಆಮ್ ಕಮ್ಮಿಂಗ್, ವೆಯ್ಟ್. ಯಾಕ್ಷಾ ಸೆಕ್ಯೂರಿಟಿ ಬಿಡಲಿಲ್ವ ಒಳಗಡೆ? ಸುಮ್ಮನಿರಲ್ಲ. ಫೈನ್ ಗಾಯ್ಸ್, ನಾವೀಗ ತುಂಬ ಒಂದು ಮಂಜು ಪಾಪ, ಮಂಜು ಈಚೆ ನಿಂತ್ಕೊಂಡ್ಬಿಟ್ಟು ಬಿಡ್ತಾ ಇಲ್ಲವಂತೆ ಸೆಕ್ಯೂರಿಟಿ. ಗಾಡಿ ಇಲ್ಲೇ ಐತಲ್ಲೋ. ಸೊ ಅಷ್ಟೇ ಗಾಯ್ಸ್, ಡಿಫಿಕಲ್ಟ್ ಟಾಸ್ಕ್ ಇರೋದೀಗ ಕಾರ್ನ ಈಚೆ ತೆಗಿಬೇಕು. ಈಚೆ ತೆಗೆದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಅಷ್ಟೇ, ಕಾರ್ ತೆಗ್ದಾಯ್ತು. ಕಾರ್ ಇದ್ದ ಜಾಗದಲ್ಲಿ ಬೈಕ್ ಹಾಕಿದ್ದೀವಿ. ಇಲ್ಲಿದೊಂದು ಪ್ರಾಬ್ಲಮ್ ಗುರು. ಸೊ ಹೋಪ್ಫುಲಿ ಯಾವುದೇ ಇಶ್ಯೂ ಇಲ್ಲದೆ ಇವತ್ತು ಆರಾಮಾಗಿ ಹೋಗಿ ಬರೋಣ. ಸೊ ಈಸ್ ದ ಸೆಕೆಂಡ್ ಅಭ್ಯರ್ಥಿ ಮಂಜುನಾಥ ಅಲಿಯಾಸ್ ಕುಂಜುನಾಥ. ವೆಯ್ಟ್ ಗಾಯ್ಸ್, ಇದೇ ತುಂಬ ನೋಡಿ. ಈಗ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕು ಆಗುತ್ತಾ? ಇದು ಹಿಂಗೋ ಕೊನೆ ಪಿತೃಪಕ್ಷ ಈಚೆ ತಂದಾಯಿತು. ಸೊ ಅಷ್ಟೇ, ಎಲ್ಲರೂ ಬಂದರು. 5 ಗಂಟೆಗೆ ಪ್ಲ್ಯಾನ್ ಹಾಕಿ 5:20 ಆಯಿತು. ಸೊ ಇದು ನಮ್ಮ ಬೇಬಿ, ಇದು ನಮ್ಮ ಬೇಬಿಯವ್ರ ತಂಗಿ ಬೇಬಿ ಮಂಜುನಾಥು. ಅಲ್ಲಿ ಭರತ್ ಏನೋ ಮಾಡ್ತವನೆ. ಲಿಯೋ ಬಾಬು. ಸೊ ಅಷ್ಟೇ, 1 2 3 4 ಭರತ್ ಹಬ್ಬ 5. ಸೊ ಅಷ್ಟೇ ಬಾಯ್ಸ್, 5:23 ಆಯಿತು. ಇಂದ ಹೊರಟವಿ. ಸೊ ಇವತ್ತು ನಾವು ಹಾದು ಹೋಗ್ತಿರೋ ಫಸ್ಟ್ ಟೋಲು ನೆಲಮಂಗಲ ಟೋಲು. ಮನೆ ಬಿಟ್ಟು ಎಕ್ಸಾಕ್ಟ್ಲಿ 31 ಮಿನಿಟ್ಸ್ ಆಯಿತು. ನೆಲಮಂಗಲದಲ್ಲಿದ್ದೀವಿ. ಕೊನೆಗೆ ನಮ್ಮ ತವರು ಮನೆ ರೋಡ್ಗೆ ಬಂದಾಯಿತು. ಸೊ ಇದುವರೆಗೂ ಒಂದು 15ರಿಂದ 20 ಸಲ ಇದೇ ರೋಡ್ಗೆ ಬಂದಿದ್ದೀವಿ. ಅಷ್ಟೇ ಬಾಯ್ಸ್, ಮತ್ತೆ ಬೆಂಗಳೂರಿಗೆ ಹೋಗಿ ನೋಡ್ತೀನಿ. ಬಾಯ್, ಟೇಕ್ ಕೇರ್. ஃபுல்லா ஃபீலிங்ஸ் அங்க படும். போய் அழுவு. நீ அழுவுறத நான் பார்க்கணும்டா. செம்ம மச்சான். இல்ல, ஒன் மோர் பாயிண்ட் வால்யூம். ஏய், நான் பாயிண்ட் இன்க்ரீஸ் பண்ணு. ಸೊ ಗಂಟೆ 6 ಎಷ್ಟು ಬರೋ 6:10 ಆಯಿತು. ಮನೆ ಬಿಟ್ಟು 40 ನಿಮಿಷ ಆಗಿಲ್ಲ. ಆಗಲೇ ಫಸ್ಟ್ ಬ್ರೇಕ್ ತೊಗೊಂಡಿದ್ವಿ. ಬಾಯಿ ನರ ಅಂತಿದೆ. ಸೊ ಅದಕ್ಕೆ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ವಿ ಮಿಸ್ ಯು ಸಂಕೇತ್. ಸೊ ಅಷ್ಟೇ, ಸೂರ್ಯ ಭಗವಾನ್ ಅಲ್ಲಿ ಉದಯ ಆಗ್ತಿದ್ದಾರೆ. ಯಾ ಮಚ್ಚ ಏನು ನೀನ್ ತೊಳ್ದಾ ಇಲ್ಲಿ ನೋಡ್ ಮ್ಯಾನ್. ನಮ್ಮ ಮನೆ ನೀರು ನಿಮಗೆ ತೊಳೆಯಕ್ಕಲ್ಲ.
ಸೊ ಅಷ್ಟೇ ಗಾಯ್ಸ್ ಹೊರಟ್ವಿ. ಮತ್ತೆ ನೆಕ್ಸ್ಟ್ ಬ್ರೇಕು ಹಾಸನ್ 3ನೇ ಟೋಲ್ ದಾಟದ್ಮೇಲೆ ನೋಡೋಣ. ನಮ್ಮನ್ನ ರೈಡ್ ಫೋಟೋ ಶೂಟ್ ಸೂಪರ್ ಎಷ್ಟು ಸಲ ತೆಗ್ದಾಕ್ತೀಯಾ? ಸಾಂಗ್ ಚೆನ್ನಾಗಿ ಸುಮ್ಮನೆ ಚೆನ್ನಾಗಿ ಸುಮ್ಮನೆ. ಸೋಲೂರು ದಾಟಾಯ್ತು ಫಸ್ಟ್ ಫುಲ್ ಟ್ಯಾಂಕು. ಸೊ 2960 ಸಮಥಿಂಗ್ ಆಗಿದೆ. ಒಟ್ಟಿಗೆ 3000 ಮಾಡಿಸ್ಕೊಂಬಿಡೋಣ. ಸೊ ಇವತ್ತು ನಾವು ಕ್ರಾಸ್ ಮಾಡ್ತೀರಾ 3ನೇ ಟೋಲು. ಇನ್ನು ಹಾಸನಾಗೆ 100 ಕಿಲೋಮೀಟರ್ಸ್ ಇದೆ. ಗಂಟೆ ಸರಿಯಾಗಿ ಸುಮಾರು ಇಲ್ಲೇ ಅದು ಶೋರ್ ಅಲ್ಲೈತ್ ನೋಡಿ ಅಂಗಡಿ. ಹೋಟ್ಲಲ್ಲಿ ಅಲ್ಲೈತ್ ಅಲ್ಲಿ ಎಲ್ಲಿ? ಆ ಕಾರ್ ಹಿಂದೆ ವೈಟ್ ಕಾರ್ ನಿಂತಿದೆಯಲ್ಲ ಅಂಗಡಿ. ಇಲ್ಲೋ ಇವಾಗ ಹಾಕಿಲ್ಲ ಅಂಗಡಿ. ಸೊ ಇದೇ ಇವತ್ತಿನ ಲಾಸ್ಟ್ ಟೋಲ್ ಅಂದರೆ ರಿಟರ್ನ್ ಬರುವಾಗಿದೆ ಫಸ್ಟ್ ಟೋಲು. ಇದ್ಯಾವ್ದು ಮಾಸ ಹೊಸ ಸಿಸ್ಟಮು ಪೈಕಿ ಮಾಯಿ ಒಳಗಡೆ ಬೇಡ, ಲೇಟ್ ಆಗುತ್ತೆ. ಸೊ ಗಾಯ್ಸ್ ಇದನ್ನೆಲ್ಲ ರೀಲ್ಸಲ್ಲಿ ನೋಡಿರ್ತೀರಾ. ನೋಡಿ ನಾನು ಲೈವ್ ಆಗಿ ತೋರಿಸ್ತಿದ್ದೀನಿ. ದಿ ಫೇಮಸ್ ಸಾಯಿಬಾಬಾ ಸ್ಟ್ಯಾಚು. ಲಾಸ್ಟ್ ಟೈಮ್ ನಮ್ಮ ಹುಡುಗಿ ಬರ್ಕೊಂಬಂದಿದ್ದೆ. ಸೊ ಇದು ನೀವು ಎಕ್ಸಾಕ್ಟ್ಲಿ ಹಿರಿಸಾವೆಯಿಂದ ಒಂದು 5 to 10 ಕಿಲೋಮೀಟರ್ ರೇಂಜಲ್ಲಿ ಬರುತ್ತೆ. ರೋಡ್ ಸೈಡಲ್ಲೇ ಐತೆ. ಒಳಗಡೆ ಕೇವ್ ಐತೆ, ಚೆನ್ನಾಗಿರುತ್ತೆ. ಬಟ್ ಲಾಸ್ಟ್ ಟೈಮ್ ಹೋಗಿದ್ದು, ಈಗ ಟೈಮ್ ಇಲ್ಲ. ಸೊ ಜಸ್ಟ್ ನೋಡಿದೆ ಕೇವ್ ಎಂಟ್ರಿ. ಸೊ ಒಳಗಡೆ ಹೋಗಿ ಬರ್ಬೋದು. ಸೊ ಈ ಟೆಂಪಲ್ನ ರೀಲ್ಸಲ್ಲಿ ನೋಡಿ ನಮ್ಮ ಹುಡುಗಿ ಅವಳ ಟೈಮಲ್ಲಿ ಶೇರ್ ಮಾಡಿದ್ಲು. ಸೊ ಅವಾಗ ನಾನು ಕಕಾಶಿಯಲ್ಲಿ ಬಂದಿದ್ದೆ. ನೀನೇನ್ಕೋ ರೋಡ್ ದಾಟ ಆ ಸೈಡ್ ಹೋದೆ ಅಂತ ಕೇಳ್ಬೋದು. ಅಲ್ಲಿ ಅವನು ಏನು ಮಾಡ್ತಾವನೋ ಅದನ್ನು ಮಾಡೋಕ್ಕೆ ಹೋದೆ. ಈ ಹುಡುಗಿರ್ದು ಇದೊಂದು ಗೋಳ್ಗೂರು. ಎಲ್ಲಿ ಹೋದ್ರು ಕ್ಯಾಮ್ರಾ ತೊಗೊಂಡ್ರೆ ಸಾಕು, ಇಡೀ ಇನ್ನೊಂದು ಫೋಟೋ ಇಡೀ ನಮ್ಮನ್ನ ಆದ್ನೆ ಅಂತ ಯಾಕೆ ಹೇಳ್ತೀರಾ. ಸೊ ದಿಸ್ ಇಸ್ ಪಂಚ್ ಏನಿಗಿರ ಮಂಚ್. ಹೇಳಿ ಭರತ್ ಅವರೇ, ಹೇಗೆ ಹೋಗ್ತಿದೆ ನಿಮ್ಮ ಶೂಟು? ಚೆನ್ನಾಗಿ ಹೋಗ್ತಿದೆ. எல்லாத்துக்கும் வைக்கப்போது. அது பேர் புரிஞ்சுதா இல்லைன்னா தெரியல. அவங்களுக்கெல்லாம் நல்லா புரியும். இந்த ஸ்லாங் செம்மி இருந்துச்சுடா. எல்லாத்துக்கும் வைக்கப்படு. ಇಲ್ಲೇ ಬಿಟ್ಟಿದ್ದು ಸಡನ್ ಆಗಿ ಹಿಂಗ್ ಲೆಫ್ಟ್ ಹೇಳ್ದ ನೋಡು. ಒಂದ್ ಸೈಡ್ ವೀಲ್ ಎತ್ತದು, ಬ್ಯಾಕ್ ಸೈಡ್ ಬೀಜ ಬಾಯಿಗೆ ಬಂದ್ಬಿಟ್ಟಿದೆ ಎಲ್ಲಾರು. ಆಟೋ ಡ್ರೈವರ್ಸು ಗೊತ್ತಾಯ್ತು. ಆ ತರನ ಹಂಗೆ ಮ್ಯಾನೇಜ್ ಮಾಡ್ತಾನೆ. ಇದೆಲ್ಲ ನನ್ ಜುಜುಬಿ ಗೊತ್ತಾಗ್ತಿದೆ. ಎದ್ಬಿಟ್ಟ ಗುರು, ನಾನು ಹಿಂಗೆ ಎದ್ಬಿಟ್ಟೆ, ಅವನು ಸ್ವಲ್ಪ ಎದ್ಬಿಟ್ಟ. ಅದೇ ಸಡನ್ ಆಗಿ ಎಳ್ದಿದ್ದು ಬಿಟ್ಟ. ಅದೇ ಟರ್ನಿಂಗ್ ಅಲ್ಲಿ. ಸೊ ಗಾಯ್ಸ್ ಆಗ್ಲೇ ಹೇಳಿದ್ದು 3ನೇ ಟೋಲು. ಇದು ನಾವು ಇವತ್ತು ನೋಡ್ತಾ ಇರೋ 5ನೇ ಟೋಲು ಅಂಡ್ ದ ಲಾಸ್ಟ್ ಟೋಲ್. ಇದಾದ್ಮೇಲೆ ಅದು ಬರುತ್ತೆ. ಫಸ್ಟ್ ಗೊರಗುಂಟೆ ಪಳ್ಳ್ಯಾಡ ಅಪ್ಪರ್ 3 ಹಚ್ಚಿದ್ದು 4th. ಈ ಹೈವೇಲ್ 4th, ಟೋಟಲ್ 5th ಇವತ್ತು ಡೇ ಅಲ್ಲಿ. ಅಲ್ಲಿ ಟೋಲ್ ದಾಟೈತ್ ನಿಮ್ದೇನ್ರ ಅಲ್ಲಿ ವಾಕೋವಾದ 3 ಟೋಲು ತಿಂದ್ಬಿಟ್ಟು ಹೋಗೋಣ. ಓಕೆ ಬಾಯ್ಸ್. ಇನ್ನೊಂದು ರೋಡ್ ಹೊಡಿ. ಕೆರಾಗ ಬರ್ತಾರೆ ಎಲ್ಲಾರು. ಎಲ್ಲೋ ನಮ್ಮ ಹೋಟ್ಲು ಮುಚ್ಚಿಬಿಟ್ಟೈತೆ. ಅಲ್ಲಿ ಬೇರೆ ಕಾಫಿ ಟೀ ಅನ್ಸುತ್ತೆ. ಅಕ್ಕ ಮುಂದೆ ನೋಡಕ ಎಲ್ಲಿ ಮಚ್ಚ ತಿರುಗಿಸೋ ಮರುಬಡಿ ನಡಿ. ಮುಂದೆ ನೋಡೋಣ ನಡಿ. ಎಲ್ಲಾದ್ರು ಟೋಲ್ ದಾಟಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ. ಟೋಲ್ ದಾಟಿದ ತಕ್ಷಣ ಟೋಲ್ ನೋಡಿ ಬಾಯ್ಸ್. ಟೋಲ್ ದಾಟಿದ ತಕ್ಷಣ ತಿನ್ನಂತ ಹೇಳ್ತಿದ್ದಾನೆ. ಎಷ್ಟು 5ನೇ ಟೋಲ ಮಚ್ಚ? 4ನೇ ಟೋಲ್. ದೇವಿಯಲ್ಲಿ ಹಾಸನ್ ಟೋಲ್ವೇ ಟೋಲ್ 6ನೇ ಟೋಲ್ 5ನೇ ಟೋಲ್ ಮಚ್ಚ.
ಅದು ಮುಚ್ಕೊಂಡು ಹಂಗೆ 10ನೇ ತೋಲ್ ಅಲ್ಲೇ ಎಲ್ಲ ಹೋಟ್ಲುಗಳೇ ಇಲ್ವಲ್ಲ ಅದು. ಹೋಗಪ್ಪ ನೀನು ನಾನು ಮುಂದಕ್ಕೆ ನೋಡೋಣ. ಹೈಡ್ರೇಟ್ ತಣ್ಣಿ ಕುಡಿಸಿ. ಫ್ರೆಂಡ್ಸ್ ಭರತ್ ಅವ್ರ ಪ್ರಕಾರ ಇದು 5ನೇ ತೋಲು, ಲಾಸ್ಟ್ ತೋಲು. ಅಷ್ಟೇ ಇಲ್ಲಿಂದ ಹಾಸನ ಹೋಗಿ ಬೇಲೂರು ರೂಟ್ ತೊಗೊಬೇಕು, ನಾಷ್ಟ ಮುಗಿಸ್ಕೊಳ್ಳೋಣ. ಸೊ ನಾಷ್ಟ ಇಲ್ಲಿ ಸಿಗಲಿಲ್ಲ, ಮುಂದೆ ನೋಡೋಣ ಹಾಸನ ನಿಯರ್ ಬೈ ಯಾವ್ದಾದ್ರು ಇರುತ್ತಾ ಅಂತ. ಇನ್ನೂ 8 ಇದೆಯಲ್ಲ ಹಾಸನ್ಗಳು. ಕಣ್ಣತ್ತೆಲ್ಲ ಬ್ರೋ ವಯಸ್ಸಾಚಿ. ಸೊ ಟೈಮ್ 8:20 ಆಯಿತು ಹಾಸನಾಂಬೆಯ ಮಡಿಲಿಗೆ. ಅವ್ನು ಯಾರೋ ಹಿಂಗೆ ಓಡ್ತಾನೆ, ಅವ್ನು ಕಾರ ಸೈಡಲ್ಲಿ ಯಾಕೋ ಸುಪ್ರಭಾತ ಬರ್ತಿದೆ. ಘಾಟಿ ಇವ್ರು ಯಾರು ಗುರು? ಘಾಟಿ ಸೆಕ್ಷನ್ ಗುರಾಯಿಸ್ತವನ್ ಬಿಡಲ್ಲ ಅವನು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಲಾಸ್ಟ್ ವರ್ಷ ಧರ್ಮಸ್ಥಳಕ್ಕೆ ಹೋದಾಗ ಅದೇ ಇದಕ್ಕೆ ಹೋಗಿದ್ವಿ, ಲಾಸ್ಟ್ ಉಡುಪಿ ತಿಂಡಿ ಅಂತ. ಲಾಸ್ಟ್ ಟೈಮ್ ಖಾರ ಬೂಂದಿಯಲ್ಲಿ ಇರುವೆ ನೊಣ ಎಲ್ಲ ಬಿದ್ದಿತ್ತು. ಈ ಸಲ ಏನೇನು ಕೊಡ್ತಾರೋ ಬನ್ನಿ ಹೋಗಿ ನೋಡೋಣ. ಚಂದ 9 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಭರತ್ತು ಭರತ್ತಲ್ಲ ಎಲ್ಲರೂ ನೇಚರ್ ಕಾಲ್ ಮಾಡ್ತಿದೆ ಅಂತ ರಿಸೀವ್ ಮಾಡಕ್ಕೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಏನೋ ಅವ್ರ ಫ್ಯಾಮಿಲಿ ಜೊತೆ ಹೋದಾಗ 110 120 ದಾಟಲಿಲ್ಲ, ಈಗ 160ವರೆಗೆಲ್ಲ ಹೋಯ್ತು. ಬಟ್ ರಿಸ್ಕ್ ಬೇಡ, ಇನ್ನೂ ಫೆಡ್ ಸರ್ವಿಸ್ ಆಗಿಲ್ಲ. ಅಷ್ಟೇ ಹೋದವ್ರು ಇನ್ನೂ ಬರಲಿಲ್ಲ. 2019ನಲ್ಲಿ ನಾನು ಭರತ್ತು ಸಾಯಿ ಬಂದಾಗಂತೂ ಚಾರ್ಮಡಿ ಘಾಟು ಚಿಂದಿಯಾಗಿತ್ತು. ಅವಾಗ ಜುಲೈ ಮಳೆಗಾಲದಲ್ಲಿ ಬಂದಿದ್ವಿ. ಬಟ್ ಈಗ ವಿಂಟರ್ ಸೀಸನು ಲಾಸ್ಟ್ ಇಯರು ಅದೇ ಅಕ್ಟೋಬರಲ್ಲಿ ಹೋಗಿದ್ವಲ್ಲ, ಆಗಲೂ ಲೈಕ್ ಕ್ಲೌಡಿ ಇತ್ತು. ಬಟ್ ಬಿಸಿಲು ಅಷ್ಟೊಂದು ಇರಲಿಲ್ಲ. ದೇವ್ರ ಮನೆಗೆ ಹೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಬಟ್ ಈ ಸಲ ನೋಡ್ಬೇಕು ಹೇಗೆ. ಪೆಟ್ರೋಲ್ ಬಂಕಲ್ಲೇ ಸಕ್ಕತ್ತಾಗಿರ್ತವೆ. ಏನು ಅದ್ರಲ್ಲಿ ಹೋಗಿ ಏನು ಮಾಡ್ತಾರೆ? ಬೈಡಾ ಕಳ್ಳು ಖುಷಿ ಬೇಡ ರೋಡ್ ಸಿಕ್ ರೋಡು ಬೇಡ. ಜ್ಯೂಸ್ ಇಡ್ರ ಸೊ 1:50 ಆಯಿತು ಆ್ಯಸ್ ಆಫ್ ನಾವು. ಸೊ ಚಾರ್ಮಡಿ ಘಾಟ್ ಹತ್ರ ಬಂದ್ವಿ. ಸೊ ನಮ್ಮ ಬ್ಯಾಡ್ ಲಕ್ಕು ಅವಾಗಿದ್ದಿದ್ದು ವೆದರ್ ಥರ ಇವಾಗಿಲ್ಲ. ಸೊ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದ್ವಿ. ಎಕ್ಸ್ಪೆಕ್ಟ್ ಮಾಡಿದಷ್ಟು ಏನೂ ಇಲ್ಲ. ಕಾರಲ್ಲಿರೋ ಎಲ್ಲರೂ ನನ್ನ ಬಿಟ್ಟು ಆಲ್ಮೋಸ್ಟ್ ವಾಮಿಟ್ ಮಾಡೋ ಲೆವೆಲಲ್ಲಿ ಇದ್ದಾರೆ. ವಾಮಿಟ್ ಮಾಡೋ ಥರ ಅಲ್ಲ, ತಲೆನೋವು ಬರ್ತಾ ಇದೆ. ಏಯ್ ಕತ್ತೆ ಸುಮ್ಮನಿರ ಮಚ್ಚ. ಇದೇನಾ ಚಾರ್ಮಡಿ? ಇದೆ ಇನ್ನೂ ಹೋಗ್ಬೇಕು ಮಚ್ಚ. ಮೇಲೆ ವ್ಯೂ ಪಾಯಿಂಟ್ ಮೇಲೆ ಹತ್ಬೇಕು. ಇದು ಮೇಲೆ ಎಕ್ತಿರೋದು, ಇದು ಇಳಿತಿರೋದು. ಶಾಬಾಷ್. ಡಾಲಿ ಎಕ್ಸ್ಪ್ರೆಷನ್ಸ್ ಕ್ಯಾಪ್ಚರ್ ಮಾಡಬೇಕು. ಅವಳು ಮಕ್ಕಳೇ ನಾನು ಅವ್ನಿಗೆ ಚಮಕ್ ಕೊಡೋಣ ಅಂತ ಅದೇ ಅವಳೇ ಆಟಾಡ್ಬೇಡ. ಅದಕ್ಕೆ ನಿಲ್ಲಿಸು ಸ್ಲೋ ಬಂದು ಕಾರಲ್ಲಿ ಹಿಡಿದ್ರು. ಕೊಡ್ಲಿಲ್ವಲ್ಲ ಅವಾಗ, ಏನು ಕೊಡ್ಲಿಲ್ಲ.
ಏ ಅದು ಒಂದಿಲ್ಲ ಪೋನಪ್ಪ ಹೆಲ್ಮೆಟ್ಗೆ ನಾವು 4 ಜನ ಹೋದಾಗ ನಾನು ಹಾಕೋಬೇಕಾ? ಇಲ್ಲ ಇಲ್ಲ ಈ ಡ್ರೈವರ್ ಮಟ್ಟ ಡ್ರೈವರ್ ನೀನ್ ಹೇಳ್ತಿರೋದು ಗಾಡಿಯಲ್ಲಿ ನಾವು ಬಂದಿದ್ದು ಒಂಥರ ಇಲ್ಲಿ ಹೆಲ್ಮೆಟ್ ಲೈನ್ ನೀನು ಮತ್ತೆ ಬೇರೆ ಡ್ರೈವರ್ಗೆ ಅಷ್ಟೇ ಅದು ಯೂನಿವರ್ಸಲ್ ರೂಲ್ಸ್ 5 ಐತೆ ಸೀಟ್ ಬೆಲ್ಟ್ ನೀನೇ ಅಲ್ಲಿ ಹೇ ಗಾಯ್ಸ್ ಹೋಲ್ಡ್ ಆನ್ ವಿಡಿಯೋ ಆಲ್ರೆಡಿ 22 ನಿಮಿಷ ಆಗಿದೆ. ಸೊ ಇನ್ನು ಚಾರ್ಮಡಿ ಘಾಟಿಗೆ ಸೇರಿಲ್ಲ. ಇನ್ನು ಧರ್ಮಸ್ಥಳ ಹೋಗಿ ದರ್ಶನ ಮುಗಿಸಿ ಕುಕ್ಕೆ ಮುಗಿಸಿ ಮತ್ತೆ ಬೆಂಗಳೂರು ಬರೋಷ್ಟೊಳಗೆ 50 ನಿಮಿಷ 1 ಅವರ್ ಹೋದ್ರೂ ಹೋಗ್ಬೋದು. ಸೊ ಅಷ್ಟು ಲೆಂತ್ ಯಾರು ಹೋಗೋಕ್ಕಾಗಲ್ಲ. ಅದರಿಂದ ಇದೇ ವಿಡಿಯೋನ 2 ಪಾರ್ಟಾಗಿ ಕೊಡ್ತಿದ್ದೀನಿ. ಸೊ ಆಸ್ ಆಫ್ ನಾವು ಈ ವಿಡಿಯೋನ ಈಗಲೇ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ 22 ನಿಮಿಷ ಇದ್ದು ನೋಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವಿಡಿಯೋನ ಇನ್ನೂ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಪಾರ್ಟ್ ಬಿ ಆದಷ್ಟು ಬೇಗ ಬರುತ್ತೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆದ ಪಕ್ಷದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಅಂಟಿಲ್ ದಟ್ ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಬಾಯ್.